ನವಲಿ ಸಮತೋಲನ ಜಲಾಶಯ ನಿರ್ಮಾಣಕ್ಕೆ ಈಗ ಮಹತ್ವದ ಬೆಳವಣಿಗೆಯ ಬ್ರೇಕಿಂಗ್ ಅಪ್ಡೇಟ್. ಏನದು ಸಹಮತ ಸಿಕ್ಕಿರೋದು. ಕೊಪ್ಪಳದ ಕನಕಗಿರಿ ತಾಲೂಕಿನ ನವಲಿಯಲ್ಲಿ ಡ್ಯಾಂ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಏನು ಮುಂದಾಗಿದೆ. ಕರ್ನಾಟಕದ ಪ್ರಸ್ತಾವಕ್ಕೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಒಪ್ಪಿಗೆ ಕೊಟ್ಟಿದೆ ಅಂತ ಮಹತ್ವದ ಮಾಹಿತಿಯನ್ನ ನೀಡಿರೋದು ಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಕರ್ನಾಟಕ ಸಂಸದರ ಜೊತೆಗಿನ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮುಖದಲ್ಲಿ ಈ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನ ನೀಡಿದ್ದಾರೆ. 30 ಟಿಎಂಸಿ ನೀರನ್ನು ಉಳಿಸೋದಕ್ಕೆ ನವಲಿ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಏನು ಮುಂದಾಗಿದೆ. ಈ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತ ಮಹತ್ವದ ಹೇಳಿಕೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರೋದು ಒಂದು ನಿಜಕ್ಕೂ ದೊಡ್ಡ ಬೆಳವಣಿಗೆ. ನವಲಿ ಡ್ಯಾಂನ ವಿಚಾರವಾಗಿ ವೀಕ್ಷಕರ ನಿಮಗೆ ಗೊತ್ತಿರುವ ಹಾಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಮಾಡಿತು. ನವಲಿ ಡ್ಯಾಂ ನಿರ್ಮಾಣ ಯಾವಾಗ ಅಂತ ಹೇಳಿ, ಜೊತೆಗೆ ಟಿಬಿ ಡ್ಯಾಂನಲ್ಲಿ ಏನೆಲ್ಲ ಸಮಸ್ಯೆ ಆಗಿತ್ತು ಅದರ ಬಗ್ಗೆಯೂ ಕೂಡ ಮೊದಲು ನಾವು ಅಭಿಯಾನವನ್ನ ಮಾಡಿದ್ವಿ. ಚೈನ್ ರಿಪ್ಲೇಸ್ ಆಯಿತು, ಹೊಸ ಗೇಟ್ಗಳ ಲೋಕಾರ್ಪಣೆ ಆಯಿತು. ಅವತ್ತು ಲೋಕಾರ್ಪಣೆಯ ಸಂದರ್ಭದಲ್ಲೇ ಸಿಎಂ ಡಿಕೆ ಶಿವಕುಮಾರ್ ನವಲಿ ಡ್ಯಾಂನ ವಿಚಾರವನ್ನ ಪ್ರಸ್ತಾವ ಮಾಡಿದ್ರು ಚಂದ್ರಬಾಬು ನಾಯ್ಡು ಮತ್ತು ರೇವಂತ್ ರೆಡ್ಡಿಯ ಸಮ್ಮುಖದಲ್ಲಿಯೇ. ಈಗ ಮತ್ತೊಂದು ಮಹತ್ವದ ಬೆಳವಣಿಗೆ ಏನಂತಂದ್ರೆ, ಇದೇ ಆಂಧ್ರ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ನವಲಿ ಡ್ಯಾಂಗೆ. ಅಲ್ಲಿಗೆ ನವಲಿ ಡ್ಯಾಂ ನಿರ್ಮಾಣ ಆಗಬೇಕು ಅನ್ನುವಂತಹ ಒಂದು ಮಹತ್ವದ ಯೋಜನೆ ಸರ್ಕಾರದ ಮುಂದೆ ಏನಿತ್ತು ಅದಕ್ಕೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಅನ್ನುವಂಥದ್ದು ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ.